ಮೂಡ ಮೂಡ ಮೂಡ. ಬಿಜೆಪಿಯವರು ಜೆಡಿಎಸ್ನವರು ಕನಸಲ್ಲೂ ಕನವರಿಸ್ತಿರೋ ಒಂದೇ ಹೆಸರು ಮೂಡ. ಒಟ್ನಲ್ಲಿ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬೆಳಿಬೇಕು, ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತರಬೇಕು ಅಷ್ಟೇ. ಅಷ್ಟಕ್ಕೂ ಯಾಕಿಂಗೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? ಸಿದ್ದರಾಮಯ್ಯನವರು ಈ ರಾಜ್ಯದ ಮಾಸ್ ಲೀಡರ್. ಅವರು ಈಗ ವ್ಯಕ್ತಿಯಾಗಿ ಉಳಿದಿಲ್ಲ, ಅವರು ಒಂದು ದೊಡ್ಡ ಶಕ್ತಿಯಾಗಿದ್ದಾರೆ. ಯಾಕೆ ಅಂದ್ರೆ ಅವರ ಹೆಸರು 2023 ಚುನಾವಣೆಯಲ್ಲಿ ಕೂಡ ಒಂದು ಸುನಾಮಿ ರೀತಿ ವರ್ಕ್ ಆಗಿದೆ. ಅಷ್ಟಿಲ್ಲದೆ ಸಿದ್ದರಾಮಯ್ಯನವರಿಗೆ ಜನಮಾನಸದಲ್ಲಿ ಸಮಾಜವಾದಿ, ಜಾತ್ಯತೀತ ನಾಯಕ ಅನ್ನೋ ಇಮೇಜ್ ಕೂಡ ಇದೆ. ಇದು ಬಿಜೆಪಿಯವರ ಕಣ್ಣು ಕೆಂಪಾಗಿ ಮಾಡಿರೋದಂತೂ ನಿಜ. ಹಾಗಾಗಿನೇ ಬಿಜೆಪಿಯವರು ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯಕ್ಕೆ ನಾಮೊಂದು ತಾಮೊಂದು ಅಂತ ಒದ್ದಾಡ್ತವ್ರೆ. ಈಗ ಅವ್ರಿಗೆ ಸಿಕ್ಕಿರೋ ಒಂದೇ ಒಂದು ಅಸ್ತ್ರ ಅಂದ್ರೆ ತಲೆ ಬುಡ ಇಲ್ದಿರೋ ಮೂಡ ಕೇಸ್. ಮೂಡ ಕೇಸ್ನಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಇಡಿ ಕೊಟ್ಟಿದ್ದ ನೋಟಿಸ್ಗೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಆದ್ರೂ ಈ ಬಿಜೆಪಿನವ್ರಿಗೆ ಸಮಾಧಾನ ಇಲ್ಲ ಅಂದ್ರೆ ಹೇಗಿರಿ? ಇವರಿಗೆ ಲೋಕಾಯುಕ್ತ ತನಿಖೆ ಬಗ್ಗೆ ನಂಬಿಕೆ ಇಲ್ಲ ಅಂತೆ. ದೇಶದಲ್ಲೇ ನಂಬರ್ 1 ಅನ್ಸ್ಕೊಂಡಿರೋ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಬಗ್ಗೆ ನಂಬಿಕೆ ಇಲ್ಲ ಅಂತಾರೆ. ಇದೇ ಲೋಕಾಯುಕ್ತ ಅಲ್ವಾ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಯಡಿಯೂರಪ್ಪನವ್ರನ್ನ ಜೈಲಿಗೆ ಹಾಕಿದ್ದು ಈ ಬಿಜೆಪಿನವರಿಗೆ ತಲೆಗಿಲೆ ಕೆಟ್ಟಿದ್ಯಾ ಅಂತ. ಲೋಕಾಯುಕ್ತ ತನಿಖೆ ಮೇಲ್ವಿಚಾರಣೆ ನಡೆಯೋದು ರಿಟೈರ್ಡ್ ಜಡ್ಜ್ಗಳಿಂದ. ಅಂದ್ರೆ ಈ ಬಿಜೆಪಿಯವರಿಗೆ ನಮ್ಮ ನ್ಯಾಯಾಂಗ, ನಮ್ಮ ನ್ಯಾಯಾಧೀಶರ ಮೇಲೆನೆ ನಂಬಿಕೆ ಇಲ್ಲ ಅಂತ ಆಯ್ತು. ಇವರು ವಾದ ಏನಂದ್ರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಕೈಗೊಂಬೆ ಅಂತೆ, ಸಿಬಿಐಗೆ ವಹಿಸಬೇಕಂತೆ. ಹಾಗಾದ್ರೆ ಸಿಬಿಐ ಏನು ಕೇಂದ್ರ ಸರ್ಕಾರದ ಕೈಗೊಂಬೆ ಅಲ್ವಾ? ಅಂದ್ರೆ ಇವ್ರ ಪ್ರಕಾರ ಸಿಬಿಐ ಕೊಟ್ಬಿಡಿ, ನಾವಲ್ಲಿ ಸುಳ್ಳು ಕೇಸ್ಗಳು ಹಾಕಿ ಸಿದ್ದರಾಮಯ್ಯ ತೊಂದರೆ ಕೊಟ್ಕೊಳ್ಳೋಣ ಅಂತ. ಈ ಬಿಜೆಪಿ ಸರ್ಕಾರದಲ್ಲಿ ಈ ಸಿಬಿಐನವ್ರ ಕತೆ ಏನು ಅಂತ ನಿಮ್ಗೆಲ್ಲ ಗೊತ್ತಿಲ್ವಾ? ಮೂಡ ಕೇಸ್ ಬಗ್ಗೆ ಉದ್ದುದ್ದ ಮಾತಾಡ್ತಾರಲ್ಲ ಈ ಬಿಜೆಪಿಯವರು. ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗೆ ಸೈಟ್ ಕೊಟ್ಟಿದ್ದು 2021ರಲ್ಲಿ. ಆಗ ಮುಖ್ಯಮಂತ್ರಿ ಆಗಿದ್ದವರು ಯಾರು? ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರಲ್ವಾ? ಆಗ ಅಧಿಕಾರದಲ್ಲಿ ಇದ್ದಿದ್ದು ಬಿಜೆಪಿನೇ ಅಲ್ವಾ? ಒಟ್ನಲ್ಲಿ ಬಿಜೆಪಿ ಅವರು ಬೇಕಾಗಿರೋದು ಕಾಂಗ್ರೆಸ್ ನ ಮಾಸ್ ಲೀಡರ್ ಆಗಿರೋ ಸಿದ್ದರಾಮಯ್ಯನವರು ತೊಂದರೆ ಕೊಡಬೇಕು, ಕಾಂಗ್ರೆಸ್ ಮಸಿ ಬಳಿಬೇಕು ಅಷ್ಟೇ. ಯಾಕಂದ್ರೆ ಈ ಬಿಜೆಪಿಯವರು ಪಾಲಿಸುವ ಮನುಸ್ಮೃತಿ ಹಿಂದುಳಿದ ವರ್ಗದವರು ಆಡಳಿತ ಮಾಡೋದನ್ನು ಸಹಿಸಲ್ಲ. ಶೂದ್ರರು, ಹಿಂದುಳಿದವರು ಜಿತ ಮಾಡ್ಕೊಂಡೇ ಇರ್ಬೇಕು ಅನ್ನೋದು ಮನುಸ್ಮೃತಿ ಪೂಜೆ ಮಾಡೋ ಬಿಜೆಪಿಯವರ ಮನಸ್ಥಿತಿ. ಈ ಬಿಜೆಪಿಯವರು ಏನೇ ಸುಳ್ಳು ಆರೋಪ ಮಾಡಿ ತಿಪ್ಪರ್ಲಾಗ ಹಾಕಿದ್ರು ಈ ನಾಡಿನ ಬಹುಸಂಖ್ಯಾತರು ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕುವೆಂಪುರವರ ಸರ್ವಜನಾಂಗದ ಶಾಂತಿಯ ತೋಟದ ಕನಸನ್ನ ನನಸು ಮಾಡೋ ಹಾಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವದಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ನಾಡಿನ ಅಪ್ಪಟ ಕನ್ನಡಿಗರು ಸಿದ್ದರಾಮಯ್ಯನವರ ಆಡಳಿತವನ್ನ ಕಳ್ಕೊಳ್ಳಕ್ಕೆ ಸುತಾರಾಮ್ ತಯಾರಿಲ್ಲ. ಈಗಲಾದ್ರೂ ಈ ಬಿಜೆಪಿಯವರು ಕೇಳು ಬುದ್ಧಿಯನ್ನ ಬಿಟ್ಟು ಜನಪರವಾದ ಕೆಲಸಗಳನ್ನು ಮಾಡ್ಲಿ. ಇಲ್ಲ ಅಂದ್ರೆ ನಮ್ಮ ರಾಜ್ಯದ ಜನ ಈ ಬಿಜೆಪಿ ಕೊಟ್ಟಿರೋ 60 ಸೀಟನ್ನ 6 ಸೀಟಿಗೆ ತಂದು ನಿಲ್ಲಿಸ್ತಾರೆ ಅಷ್ಟೇ.